ನಮಸ್ಕಾರ, ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಇವತ್ತೊಂದು ನಾನು ಸ್ವೀಟ್ ರೆಸಿಪಿಯನ್ನು ಮಾಡಿ ತೋರಿಸ್ತಾ ಇದ್ದೀನಿ. ಇದು ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ. ಇಲ್ಲಿ ನಾನು ಕಡಾಯಿಗೆ ಅರ್ಧ ಕಪ್ ಆಗಷ್ಟೇ, ಮೆಜರಿಂಗ್ ಕಪ್ದಿಂದ ಅರ್ಧ ಕಪ್ ಆಗಷ್ಟೇ ಸಣ್ಣ ರವೆ, ಉಪ್ಪಿಟ್ಟು ರವೆ, ಏನು ಬಾಂಬೆ ರವೆ ಅಂತ ಕರಿತೀವಲ್ಲ ಅದನ್ನು ತೊಗೊಂಡಿದ್ದೀನಿ. ಇದನ್ನು ಲೋ ಫ್ಲೇಮ್ದಲ್ಲಿಟ್ಟನೆ ಹುರಿದು ಬಿಟ್ಟು ತೊಗೋಬೇಕು ನೋಡ್ರಿ. ಮೀಡಿಯಮ್ ಮತ್ತು ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ರವೆ ಕಲರ್ ಚೇಂಜ್ ಆಗಬಾರ್ದು. ರವೆ ಹಾಗೆ ಬೆಳ್ಳಗನೆ ಉಳಿದಿರಬೇಕು, ಎಳ್ಳೆ ಥರ ಆಗಿರಬೇಕು. ಇದಕ್ಕೊಂದು 5ರಿಂದ 6 ನಿಮಿಷ ಬೇಕ್ರಿ. ನೋಡಿ, ನೀವು ಮೆಜರಿಂಗ್ ಕಪ್ ಇಲ್ಲಾಂದ್ರೂ ಯಾವ್ದು ಬಟ್ಲ ಏನು ತೊಗೋತಿರಲ್ಲ, ಮೆಜರ್ಮೆಂಟ್ಗೆ ಒಂದೇ ರೀತಿ ಇದ್ದದನ್ನೇ ತೋರಿ. ನೋಡಿ, ಈಗ ರವೆ ಹುರಿದದ್ರಿ. ಈಗ ಇದ್ರೊಳಗಿಂದ ಏನು ಮಾಡ್ತಾ ಇದ್ದೀನಿ, ಈಗ ಇದನ್ನು ಬೇರೆ ಪ್ಲೇಟಿಗೆ ಹಾಕ್ಕೋತೀನಿ ರೀ ನಾನು. ನೋಡಿ, ಕಡಾಯಿ ಬಿಸಿ ಇರ್ತದಲ್ಲ, ಮತ್ತು ಇಮಿಡಿಯೇಟ್ ನೀವು ತಿರುಲಿಲ್ಲ ಅಂದ್ರೆ ಕಲರ್ ಚೇಂಜ್ ಆಗ್ತದೆ. ನೋಡಿ, ಕಲರ್ ರವೆದು ಚೇಂಜ್ ಆಗಬಾರ್ದು, ಲೈಟ್ ಕೆಂಪಗದು ಆಗಬಾರ್ದು, ಈ ರೀತಿ ಬೆಳ್ಳಗನೆ ಇರಬೇಕು. ಅದಕ್ಕೆ ಲೋ ಫ್ಲೇಮ್ದಲ್ಲಿ ಇಟ್ಟನೆ ಹುರಿದು ತಗೋರಿ. ಈಗ ಇದು ಕಂಪ್ಲೀಟಾಗಿ ಆರಬೇಕು. ರವೆ ಆರಿದ್ಮೇಲೆ ನಾನು ಈಗ ಇದನ್ನು ಬೇರೆ ಪಾತ್ರೆಗೆ ಹಾಕೋತಾ ಇದ್ದೀನಿ. ನೋಡಿ, ಬಿಸಿ ಇರುವಾಗ ಹಾಕಬೇಡ್ರಿ. ರವೆ ಕಂಪ್ಲೀಟಾಗಿ ಆರಿದ್ಮೇಲೆ 1 ಕಪ್, ಮೆಜರಿಂಗ್ ಕಪ್ದಿಂದನೇ 1 ಕಪ್ಪಾಗಷ್ಟು ಕಾಯಿಸಿ ಆರಿರುವ ಹಾಲನ್ನು ಹಾಕ್ತಾಯಿದ್ದೀನಿ. ನೀವು ಯಾವುದ್ರಲ್ಲೇ ರವೆಯನ್ನು ತೊಗೋತಿರಲ್ಲ ಅದ್ರ ಡಬಲ್ ನೀವು ಹಾಲನ್ನು ಹಾಕ್ಬೇಕು ನೋಡಿರಿ. ಹಸಿ ಹಾಲು ಹಾಕಬೇಡ್ರಿ, ಕಾಯಿಸಿ ಆರಿರುವ ಹಾಲು. ಮತ್ತು ರವೆನೂ ಬಿಸಿ ಇರಬಾರ್ದು, ರವೆನೂ ಕಂಪ್ಲೀಟಾಗಿ ಆರಿರ್ಬೇಕು ನೋಡಿರಿ. ನೀವು ರವೆ ಬಿಸಿ ಇತ್ತು ಅಥವಾ ಹಾಲು ಬಿಸಿ ಇದ್ದಾಗ ಹಾಕಿರ ರವೆ ಏನಾಗ್ತದೆ, ಗಂಟು ಥರ ಆಗಿಬಿಡ್ತದೆ. ಅದಕ್ಕೆ 2 ಆರದಿದ್ದರೆ ನೀವು ಇದನ್ನು ಮಿಕ್ಸ್ ಮಾಡಿರಿ. ಎಷ್ಟು ರವೆ ಇರ್ತದಲ್ಲ ಅದರ ಡಬಲ್ ನೀವೇನು ಮಾಡಬೇಕು, ಹಾಲನ್ನು ತೊಗೋಬೇಕು ನೋಡಿರಿ. ನೋಡಿ, ಈಗ ಇದನ್ನೆಲ್ಲನೂ ನೀಟಾಗಿ ಆ ಹಾಲು ರವೆಯನ್ನು ಮಿಕ್ಸ್ ಮಾಡಿಟ್ಟಿದ್ದೀನಿ. ಇದು ಅನ್ಕತಕ್ಕ ನೆನಿಲಿರಿ. ಒಂದು 10 ನಿಮಿಷ ಅನ್ಕತಕ್ಕ ಸೈಡಿಗೆ ಇಡ್ತೀನಿ. ಈಗ ಅದೇ ಕಡಾಯಿಗೆ ಒಂದು 6 ಸ್ಪೂನ್ ಆಗಷ್ಟೇ ತುಪ್ಪವನ್ನು ಹಾಕೋತಾ ಇದ್ದೀನಿ. ನೋಡಿ, ಒಂದು 6-7 ಗೋಡಂಬಿ ಮತ್ತು ಬಾದಾಮನ್ನು ನಾನಿಲ್ಲಿ, ನಿಮಗೆ ಡ್ರೈ ಫ್ರೂಟ್ಸ್ ಯಾವ ಇಷ್ಟ ಅಲ್ಲ ನೀವು ಅದನ್ನು ಹಾಕೋಬೋದು. ಸ್ವಲ್ಪ ತುಪ್ಪದಲ್ಲಿ ಬರೀ ಬೆಚ್ಚಗೆ ಮಾಡಿ ತೊಗೋತೀನಿ ರೀ. ನಾ ಏನು ಕಲರ್ ಚೇಂಜ್ ಆಗೋವರೆಗೇನು ಹುರಿದ್ಬಿಟ್ಟು ತೊಗೊಳ್ಳಲ್ಲ, ಸ್ವಲ್ಪನೇ. ನೋಡಿ, ಮತ್ತು ನೀವು ಪಿಸ್ತಾ ಹಾಕೋಬೋದು, ಒಣ ದ್ರಾಕ್ಷಿ, ನಿಮಗೆ ಯಾವ ಡ್ರೈ ಫ್ರೂಟ್ಸ್ ಇಷ್ಟ ಅಲ್ಲ ನೀವು ಅದನ್ನು ಹಾಕೋರಿ. ನೋಡಿ, ಈಗ ಇದನ್ನು ಏನು ಮಾಡ್ಕೋತಾ ಇದ್ದೀನಿ, ಬೇರೆ ಬಟ್ಲಿನಲ್ಲಿ ಹಾಕೋತಾ ಇದ್ದೀನಿ. ತುಂಬ ಸಿಂಪಲ್ ಅದ ರೀ, ಮತ್ತು ಬೇಗನೇನು ಮಾಡ್ಕೋಬೋದು. ಟೇಸ್ಟ್ ಅಂತೂ ಅದ್ಭುತ ನೋಡಿರಿ. ನೋಡಿ, ಇದನ್ನು ಸೈಡಿಗೆ ಇಡೋಣ್ರಿ, ಆಮೇಲೆ ಗಾರ್ನಿಷ್ ಮಾಡೋಕ್ಕೆ ನಾನು ಯೂಸ್ ಮಾಡ್ತೀನಿ. ಈಗ ಇದೇ ಉಳಿದಿರುವ ತುಪ್ಪಕ್ಕೆ ನಾವಿಲ್ಲಿ ಅರ್ಧ ಕಪ್ ಏನು ರವೆ ತೊಗೊಂಡಿವಲ್ಲ, ಅರ್ಧ ಕಪ್ ಆಗಷ್ಟೇ ಸಕ್ಕರೆಯನ್ನು ಹಾಕಬೇಕು ನೋಡಿರಿ. ನೋಡಿ, ಆದಷ್ಟು ಸ್ವಲ್ಪ ಚಮಚನ ಉದ್ದಿರೋದನ್ನು ತೊಗೋರಿ. ನೋಡಿ, ತುಪ್ಪನೂ ತುಂಬ ಬಿಸಿ ಇರ್ತದೆ. ಆಮೇಲೆ ನೋಡಿ, ಆ ರವೆ ಹಾಕೋ ಮುಂದೆ ನೀವು ಸಣ್ಣ ಚಮಚ ತೊಗೊಂಡ್ರೆ ಏನರ ಕೈಗೆ ಸಿಡಿತಿರ್ತದೆ ಬಿಸಿ ತುಪ್ಪ. ಅದು ಆದಷ್ಟು ಈ ರೀತಿ ಕಡಚಿ ಉದ್ದನ ಚಮಚ ಇರ್ತಾವಲ್ಲ ಅದನ್ನೇ ತೊಗೋರಿ. ಲೋ ಫ್ಲೇಮ್ದಲ್ಲಿಟ್ಟನೆ ಈ ಸಕ್ಕರೆ ತುಪ್ಪದಲ್ಲಿ ಕ್ಯಾರಮೆಲ್ ಆಗೋ ತನಕ ನಿಮಗೆ ಎಷ್ಟು ಕಲರ್ ಬೇಕೋ ಅಲ್ಲಿವರೆಗೂ ಲೋ ಫ್ಲೇಮ್ದಲ್ಲಿಟ್ಟನೆ ಮಾಡ್ಕೋರಿ. ಮೀಡಿಯಮ್ ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ. ತುಪ್ಪ ಏನಾಗ್ಬಿಡ್ತದೆ, ತುಂಬ ಬಿಸಿಯಾಗಿ ಹೊಗೆ ಆಡಿ ಅವಾಗ ಟೇಸ್ಟಾಗಿ ಕೈ ಬರ್ತದೆ. ಲೋ ಫ್ಲೇಮ್ದಲ್ಲಿಟ್ಟನೆ ಈ ರೀತಿ ಮಾಡ್ಕೋರಿ. ನಿಮಗೊಂದು 6ರಿಂದ 7 ನಿಮಿಷ ಬೇಕ್ರಿ. ನೋಡಿ, ಈಗ ಲೈಟಾಗಿ ಆ ಸಕ್ಕರೆ ಕಲರ್ ಚೇಂಜ್ ಆಗತ್ತೈತೆ ನೋಡಿರಿ. ನಿಮಗೆ ಎಷ್ಟು ಇದು ಏನು ರವೆ ಹಲ್ವಾ ನಿಮಗೆ ಯಾವ ರೀತಿ ಕಲರ್ ಬೇಕಲ್ಲ ನೀವು ಆ ರೀತಿ ಏನು ಮಾಡ್ಬೋದು, ಇದು ಕ್ಯಾರಮೆಲ್ ಕಲರನ್ನು ಅಲ್ಲಿವರೆಗೂ ಮಾಡಿಬಿಟ್ಟು ಅಂದರೆ ಬೇಯಿಸಿ ಬೇಕು ನೋಡಿರಿ. ನಾನು ಸ್ವಲ್ಪ ಲೈಟ್ ಕಲರಾಗಿ ಮಾಡ್ತಾಯಿದ್ದೀನಿ. ನೋಡಿ, ಇಷ್ಟೇ ಕಲರ್ಗೆ ನಾನೀಗ ಅದನ್ನು ಲೋ ಫ್ಲೇಮ್ದಲ್ಲಿಟ್ಟು ಈ ರವೆ ಹಾಲನ್ನು ಮಿಕ್ಸ್ ಮಾಡಿ ಹಾಕಿ ಕಂಟಿನ್ಯೂ ಆಗಿ ಒಮ್ಮೆಲೆ ತಿರುಗಿಬಿಟ್ಟು ತೊಗೋಬೇಕು ನೋಡಿರಿ. ಅದಕ್ಕೇ ನಾನು ಹೇಳಿದ್ದೀನಿ ಉದ್ದಿರೋ ಚಮಚೆಯನ್ನು ತೊಗೋರಿ, ಕೈಗದು ಏನೂ ಸಿಡಿಬಾರ್ದು. ನೋಡಿ, ಇಲ್ಲ ನಮ್ಗೆ ಇನ್ನೂ ಒಂದು ಸ್ವಲ್ಪ ಡಾರ್ಕ್ ಕಲರ್ ಇಷ್ಟ ಹಲ್ವಾ ಅಂದರೆ ನೀವು ಇನ್ನೊಂದು ಅರ್ಧ ನಿಮಿಷ ಅಷ್ಟೇ ಕ್ಯಾರಮೆಲ್ ಮಾಡಿಕೊಂಡು ಆಮೇಲೆ ಈ ರವೆ ಹಾಲನ್ನು ಏನು ಕಲಿಸಿಟ್ಟಿದ್ವಲ್ಲ ಹಾಕಿರಿ. ಆದಷ್ಟು ಪಾತ್ರೆ ತಳ ದಿಪ್ಪಿರೋ ಕಡಾಯಿಯನ್ನು ಹಂತವನ್ನು ತೊಗೊಂಡೇ ಮಾಡಿರಿ. ನೋಡಿ, ಈ ರೀತಿ ಬೇಗನೆ ತಿರುಗಿದ್ರೆ ಇಮಿಡಿಯೇಟ್ ಏನಾಗಿಬಿಡ್ತದೆ, ಆ ರವೆದೂ ಕಲರ್ ಚೇಂಜ್ ಆಗಿಬಿಡ್ತದೆ ನೋಡಿರಿ. ನೋಡಿ, ನಾನು ಹೇಳ್ತಾ ಇದ್ದೀನಲ್ಲ, ನಾನು ಸ್ವಲ್ಪ ಲೈಟ್ ಕಲರಾಗಿ ಮಾಡ್ಕೊಂಡಿದ್ದೀನಿ. ನೀವು ಇನ್ನೊಂದು ಸ್ವಲ್ಪ ಡಾರ್ಕ್ ಬೇಕಂದ್ರೆ ಇನ್ನೊಂದು ಸ್ವಲ್ಪ ಬೇಯಿಸ್ಬೇಕು ನೋಡಿರಿ. ಒಂದು ಅರ್ಧ ಟೀ ಸ್ಪೂನ್ ಆಗಷ್ಟೇ ಫ್ಲೇವರ್ಗಾಗಿ ಏಲಕ್ಕಿ ಪುಡಿ. ಇದು ಸ್ವಲ್ಪ ಲೈಟ್ ಸ್ವೀಟ್ ಆಗಿರ್ತದೆ ರೀ. ಅದಕ್ಕೆ ಇನ್ನೊಂದು ಸ್ವಲ್ಪ ಸ್ವೀಟ್ ಆಗ್ಲತ್ತೆ 2 ಸ್ಪೂನ್ ಆಗಷ್ಟೇ ಸಕ್ಕರೆನ ಈಗಲೂ ಹಾಕ್ಕೊಂಡಿನಿ. ಆ ಸಕ್ಕರೆ ಹಾಕ್ಬೋದು, ಆಪ್ಷನಲ್. ನೀವು ಬೇಕಂದ್ರೂ ಹಾಕೋಬೋದು, ಇಲ್ಲ ನಮಗೆ ಲೈಟ್ ಸ್ವೀಟೇ ಇಷ್ಟ ಅಂದ್ರೆ ನೀವು ಅಷ್ಟಕ್ಕೇ ಏನು ಮಾಡ್ಬೋದು, ಸಕ್ಕರೆನ ಹಾಕಬಾರ್ದು, ಬಿಟ್ಬಿಡೋಕ್ರಿ, ನಡೀತದೆ. ನೋಡಿ, ಎಷ್ಟು ಸಾಫ್ಟಾಗಿ ಆ ರವೆಯಲ್ಲಿ ಹಾಲನ್ನು ಹಾಕಿಟ್ಟಿರ್ತೀವಲ್ಲ, ಆ ರವೆ ಹಾಲಲ್ಲಿ ನೆನೆದ್ಬಿಟ್ಟು ನೋಡಿ ಎಷ್ಟು ಸಾಫ್ಟಾಗಿರುವಂಥ ಹಲ್ವಾ ರೆಡಿ ಆಗಿದೆ ರೀ. ನೋಡಿ, ನಾನು ನಿಮಗೆ ತೋರಿಸ್ತೀನಿ. ಕ್ಯಾರಮೆಲ್ ಆದಮೇಲೆ ಏನು ಹಾಲು ರವೆನ ಕಲಸಿ ಹಾಕ್ತಿರಲ್ಲ, ಲೋ ಫ್ಲೇಮ್ದಲ್ಲಿಟ್ಟು ಹಾಕಿ ಬೇಗನೆ ಕಂಟಿನ್ಯೂ ಆಗಿ ತಿರುಗಿಬಿಟ್ಟು ತೊಗೋರಿ. ಇದನ್ನು ಆದಷ್ಟು ಹೇಳ್ತೀನಿ. ನಾನು ಪಾತ್ರೆ ತಳ ಇರೋ ದಿಪ್ಪನ್ನು ಕಡಾಯಿಯನ್ನೇ ತೊಗೋರಿ. ನೋಡಿ, ಈಗ ಇದ್ರೊಳಗೆ ಹಾಕ್ಕೊಂಡಿದ್ದೀನಿ. ನಾನು ಗಾರ್ನಿಷ್ ಮಾಡೋಕ್ಕೆ ಈ ರೀತಿ ಗೋಡಂಬಿ ಬಾದಾಮನ್ನು ತೊಗೋತಾ ಇದ್ದೀನಿ. ನೀವು ಪಿಸ್ತಾನು ತೊಗೋಬೋದು, ಇಲ್ಲ ಇದನ್ನು ಈ ರೀತಿ ಎಲ್ಲ ಸಣ್ಣದಾಗಿ ಕಟ್ ಮಾಡಿಬಿಟ್ಟು ಹಾಕ್ಬೋದು. ನೋಡಿ, ಬಿಸಿ ಟೇಸ್ಟಿಯಾಗಿರುವಂಥ ರವೆ ಹಲ್ವಾ ರೆಡಿ ಆಗೈತೆ ನೋಡಿರಿ. ನೋಡಿ, ಮಾಡೋದಂತೂ ತುಂಬ ಸಿಂಪಲ್ ಅದ ರೀ, ತುಂಬ ಈಸಿ ಅದ. ನಾನು ಹೇಳಿರುವ ಮೆಜರ್ಮೆಂಟ್ ಎಲ್ಲನೂ ಟ್ರಿಕ್ಸನ್ನು ಫಾಲೋ ಮಾಡಿರಿ. ಫಸ್ಟ್ ಟೈಮ್ ಮಾಡೋರು ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ಈ ಹಲ್ವಾ ರೆಸಿಪಿ ನಿಮ್ಗೆ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿರಿ. ಖಂಡಿತ ಟ್ರೈ ಮಾಡಿ ನೋಡಿರಿ. ಮತ್ತೆ ಒಳ್ಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಎಲ್ಲರಿಗೂ